ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಗಿಲ್ ವೀರಯೋಧ ಅಶೋಕ್ ಜಾಧವ್ ಅವರ ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಾಜಿ ಯೋಧರು ಹಾಗೂ ಯುವಕರ ಬೈಕ್ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾಷ್ಟ್ರಭಕ್ತಿ ಸಾರಿತು. ಬಳಿಕ ನಡೆದ ಸಭೆಯಲ್ಲಿ ಕಾರ್ಗಿಲ್ ಯುದ್ಧದ ವೀರಗಾಥೆಗಳನ್ನು ಸ್ಮರಿಸಿ ಯುವಕರು ಸೇನೆಗೆ ಸೇರಿ ದೇಶ ಸೇವೆ ಮಾಡಬೇಕು ಅಂತ ಕರೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಯೋಧರು, ವೀರ ಮಹಿಳೆಯರು, ಗಣ್ಯರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ರಾಜು ಭಜಂತ್ರಿ. ಮುಡಿಗೇರಿಸಿದ ಸುದಿನವೇ ಈ ಜುಲೈ 26. 1999 ಜುಲೈ 26ರಂದು ಪಾಕಿಸ್ತಾನದ ಸೆಲ್ಲಡಗಿಸಿ ಕಾರ್ಗಿಲ್ನಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ತ್ರಿವರ್ಣ ಧ್ವಜವನ್ನ ಏರಿಸುವುದರ ಮೂಲಕವಾಗಿ 60 ದಿನಗಳ ಕಾಲ ನಡೆದಂತಹ ಯುದ್ಧದಲ್ಲಿ ನಮ್ಮ ಭಾರತದ 527ಕ್ಕೂ ಹೆಚ್ಚು ಸೈನಿಕರು ಮಡಿದು ಈ ದೇಶಕ್ಕೆ ಮತ್ತೊಮ್ಮೆ ಪಾಕಿಸ್ತಾನದ ವಿರುದ್ಧ ನಾವು ವಿಜಯವನ್ನು ಸಾಧಿಸುತ್ತೇವೆ. ಮತ್ತೊಮ್ಮೆ ಜಗತ್ತಿನಲ್ಲಿ ನಮ್ಮ ಸೈನ್ಯ ಕೇವಲ ಒಂದು ಈ ದೇಶವನ್ನು ಕಾಯುವುದಷ್ಟೇ ಅಲ್ಲ, ಈ ದೇಶದ ಸೈನಿಕರು ಈ ಜಗತ್ತಿನಲ್ಲೇ ಒಂದು ಪ್ರಬಲವಂತ, ಈ ದೇಶಕ್ಕೋಸ್ಕರ ಯಾವುದೇ ಪ್ರಾಣ ತ್ಯಾಗ, ಬಲಿದಾನವನ್ನು ಕೊಡಲು ಸಿದ್ಧರಿದ್ದೇವೆಂದು ತೋರಿಸಿದ ದಿನವೇ ಈ ಕಾರ್ಗಿಲ್ ವಿಜಯ ದಿವಸ. ವಿಜಯ್ ಬೆಂಜಲ್ಗಾವಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ.